ಪಂಚಾಯಿತಿ ನೌಕರರ ಸಂಘಟನೆಯಿಂದ ಅಹೋರಾತ್ರಿ ಧರಣಿಯನ್ನ ನಡೀತಾ ಇದೆ. ಮತ್ತೆ ಮಾರ್ಚ್ 4ನೇ ತಾರೀಕು ಬಿಸಿಯೂಟ ನೌಕರರಿಂದ ಧರಣಿ ನಡೀತಾ ಇದೆ. ಮಾರ್ಚ್ 5ನೇ ತಾರೀಕು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಂದ ಪ್ರತಿಭಟನೆ ಧರಣಿ ನಡೀತದೆ. ಮಾರ್ಚ್ 6ನೇ ತಾರೀಕು ಕೈಗಾರಿಕಾ ಕಾರ್ಮಿಕರಿಂದ ನಡೀತದೆ. ಮತ್ತೆ ಮಾರ್ಚ್ 7ನೇ ತಾರೀಕು ಅಂಗನವಾಡಿ ಕಾರ್ಮಿಕರಿಂದ ಅಹೋರಾತ್ರಿ ಧರಣಿಯನ್ನ ಸಿಐಟಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಎಲ್ಲಿ? ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥ ಮನೆ ಕಟ್ಟಡಕ್ಕೆ ಸಹಾಯ ಕೊಟ್ಟಿದ್ರೆ ₹1 ಸಹ ಕಟ್ಟಡ ಕಾರ್ಮಿಕರು ಮನೆ ಕಟ್ಟಡಕ್ಕೆ ಕೊಡ್ತಾ ಇಲ್ಲ. ಮತ್ತೆ ಕಟ್ಟಡ ಕಾರ್ಮಿಕರಿಗೆ ಯಾವುದು ನೇರವಾಗಿ ತರತಕ್ಕಂಥ ಡಿಬಿಟಿ ಮುಖಾಂತರ ಹೋಗ್ತಕ್ಕಂಥ ಹಣಗಳನ್ನ ಸ್ಯಾಂಕ್ಷನ್ ಆದರೂ 6 ತಿಂಗಳು 8 ತಿಂಗಳು 10 ತಿಂಗಳಾದರೂ ಸಹ ಬ್ಯಾಂಕ್ ಖಾತೆಗೆ ಆಗ್ತಾ ಇಲ್ಲ. ಆದ್ರೆ ಕಿಟ್ ಖರೀದಿಗೆ ಒಂದೇ ದಿನದಲ್ಲಿ ಟೆಂಡರ್ ಕರೆದು ಒಂದೇ ದಿನದಲ್ಲಿ ಎಲ್ಲ ಲೇಬರ್ ಆಫೀಸ್ಗಳಿಗೆ ಕಳಿಸಿ ಅದನ್ನ ಹಂಚ್ತಾ ಇದ್ದಾರೆ. ಅದನ್ನು ಸಹ ಬೂಸ್ಟರ್ ಕಿಟ್, ಇಮ್ಯುನಿಟಿ ಕಿಟ್ ಅಂತ ಹೇಳಿ ಕಾರ್ಮಿಕರು ಯೂಸ್ ಮಾಡಕ್ಕೆ ಆಗದೇ ಇರತಕ್ಕಂಥ ಹಲವಾರು ಕಿಟ್ಗಳನ್ನ ಖರೀದಿ ಮಾಡಿ ಇವತ್ತು ಕಾರ್ಮಿಕರ ಕಲ್ಯಾಣ ಮಂಡಳಿ ಹಣವನ್ನ ಲೂಟಿ ಮಾಡಿದ್ದಾರೆ. ಇದು ಅತ್ಯಂತ ಕಾರ್ಮಿಕರಿಗೆ ಆಗ್ತಾ ಇರತಕ್ಕಂಥ ನಷ್ಟ. ಇಡೀ ರಾಜ್ಯದಲ್ಲಿ ಈ ಮುಂದುವರೆದರೆ ಮುಂದೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಪಿಂಚಿನ ಸ್ಕಾಲರ್ಶಿಪ್ ಆಗ್ಬೋದು, ಪಿಂಚಿನ ಆಗ್ಬೋದು, ಬೇರೆ ಯಾವುದೂ ಸಹ ಹಣ ಉಳಿದ ಮಾಡಕ್ಕೆ ಈ ಸರ್ಕಾರನೂ ಸಹ ಲೂಟಿ ಮಾಡ್ತಾ ಇದೆ. ಲೂಟಿ ಮಾಡಿ ಇವತ್ತು ನಮ್ಮ ಕಲ್ಯಾಣ ಮಂಡಳಿ ಇರ್ತಕ್ಕಂಥ ಹಣವನ್ನ ವ್ಯಾಪಕವಾಗಿ ಖರ್ಚು ಮಾಡ್ತಾ ಇದೆ. ಹಾಗಾಗಿ ಇದನ್ನ ಕೈ ಬಿಡಬೇಕು, ಕಾರ್ಮಿಕರಿಗೆ ನೇರವಾಗಿ ಪಾವತಿ ಮಾಡಬೇಕು, ಕಾರ್ಮಿಕರ ಅನುಕೂಲ ರೀತಿಯಲ್ಲಿ ಸಿಗಬೇಕು. ಮತ್ತೆ ಅದರ ಜೊತೆಗೆ ಹೆಲ್ತ್ ಕ್ಯಾಂಪ್ ಸುಮಾರು ಕಾರ್ಮಿಕರುಗಳು ಒಂದು ರಿಪೋರ್ಟ್ ಇದೆ. ಅವ್ರು ಬ್ಲಡ್ ಗ್ರೂಪ್ ಹೊಂದಿದ್ರೆ O ಪಾಸಿಟಿವ್ ಇದ್ರೆ ರಿಪೋರ್ಟ್ ಅಲ್ಲಿ A ಪಾಸಿಟಿವ್ ಬಂದಿರುತ್ತೆ. ಅಂದ್ರೆ ಇವತ್ತು ಯಾರ್ಯಾರೋ ಹೆಸರಲ್ಲಿ ಡಾಕ್ಯುಮೆಂಟ್ಗಳಲ್ಲಿ ಒಂದಿಷ್ಟು ರಕ್ತ ತಗೊಂಡು ನಿಮ್ಗೆ 18 ಟೆಸ್ಟ್ ಮಾಡಿದ್ವಿ, 20 ಟೆಸ್ಟ್ ಮಾಡಿದ್ವಿ ಅಂತ ಹೇಳಿ ಒಬ್ಬ ಕಾರ್ಮಿಕರಿಗೆ ₹2,300 ಇದ್ದಂತ ಹಣವನ್ನೆಲ್ಲ ಲೂಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನು ಮಾಡಿರ್ತಾ ಇರ್ತಕ್ಕಂಥ ಕಲ್ಯಾಣ ಮಂಡಳಿಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ಇದೆ. ಭ್ರಷ್ಟಾಚಾರವನ್ನ ಕೈ ಬಿಡಬೇಕು, ಮತ್ತೆ ಕಾರ್ಮಿಕರ ಪರವಾಗಿರ್ತಕ್ಕಂಥ ಕಾನೂನನ್ನ ಇನ್ನಷ್ಟು ಬಲಪಡಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಇಡೀ ಮೈಸೂರು ಜಿಲ್ಲೆಯಾದ್ಯಂತ ನಮ್ಮ ಸಂಘಟನೆ ಎಲ್ಲಾ ತಾಲೂಕುಗಳಲ್ಲೂ ಪ್ರಚಾರಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸುಮಾರು 500ಕ್ಕೂ ಹೆಚ್ಚು ಕಾರ್ಮಿಕರು ಈ ಅಹೋರಾತ್ರಿ ನಡೀತಕ್ಕಂಥ ಧರಣಿಯಲ್ಲಿ ಮೈಸೂರು ಜಿಲ್ಲೆಯನ್ನ ಪ್ರತಿನಿಧಿಸಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಇದನ್ನ ವ್ಯಾಪಕವಾಗಿ ಕಾರ್ಮಿಕರಿಗೆ ತಿಳಿಸಬೇಕು ಅಂತ ಹೇಳಿ ಪತ್ರಿಕಾ ಮಾಧ್ಯಮದಲ್ಲಿ ಸವಿನಯವಾಗಿ ಕೇಳ್ಕೊತೀವಿ. ಬಜೆಟ್ ಸಮಯದಲ್ಲಿ ನಮ್ಮ ಕಾರ್ಮಿಕರಿಗೆ ಹಲವಾರು ವಿಧದ ಕಾರ್ಮಿಕರ ಕಲ್ಯಾಣ ಮಂಡಳಿಗಳು ರಚನೆಯಾಗಿದ್ದಾವೆ. ಗೀಗ್ ಕಾರ್ಮಿಕರ ಕಲ್ಯಾಣ ಮಂಡಳಿ ಆಗ್ತಾ ಇದೆ, ಆಟೋ ಕಾರ್ಮಿಕರ ಕಲ್ಯಾಣ ಮಂಡಳಿ ಆಗ್ತಾ ಇದೆ, ಸಾರಿಗೆ ಕಾರ್ಮಿಕರ ಕಲ್ಯಾಣ ಮಂಡಳಿ ಆಗ್ತಾ ಇದೆ, ಮತ್ತೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಇದೆ. ಆದ್ರೆ ಈ ಎಲ್ಲಾ ಕಲ್ಯಾಣ ಮಂಡಳಿಗಳನ್ನು ಸಹ ಕೇಂದ್ರ ಸರ್ಕಾರ ಒಂದೇ ವ್ಯಾಪ್ತಿ ತಂದು ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮಸೂದೆಯಲ್ಲಿ ವಿಲೀನಗೊಳಿಸ್ತಾ ಇದೆ. ಈಗ ಬ್ಯಾಂಕ್ ಯಾವ ರೀತಿ ವಿಲೀನ ಮಾಡಿತ್ತು ಅದೇ ರೀತಿ ಇವಾಗ ಕಲ್ಯಾಣ ಮಂಡಳಿಗಳು ಸಹ ವಿಲೀನ ಮಾಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ 12,000 ಕೋಟಿ ಹಣ ಇರ್ತಕ್ಕಂಥ ಕಲ್ಯಾಣ ಮಂಡಳಿನ ವಿಲೀನ ಮಾಡಿ ಇದನ್ನ ಬೇರೆ ಕಡೆ ಇರ್ತಕ್ಕಂಥ ಹಣವನ್ನ ದೋಚಲಿಕ್ಕೆ ಈಗ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಹಣವನ್ನ ಕೇಂದ್ರ ಸರ್ಕಾರ ತನ್ನ ಸುಪರ್ದಿಗೆ ತಗೊಳ್ಳೋದಕ್ಕೆ ಈ ಕಾನೂನನ್ನ ರೂಪು ಮಾಡಿದೆ. ಮುಖ್ಯವಾಗಿ ಅವ್ರು ಹೇಳ್ತೀವಿ ಎಲ್ಲಾ ಕಾರ್ಮಿಕರಿಗೂ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದು ಕನ್ನಡ ಕಾರ್ಮಿಕರು ಒಂದು ಕೆಲಸ ಮಾಡ್ತಕ್ಕಂಥ ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಶೋಚನೀಯವಾದಂತಹ ಸ್ಥಳಗಳಲ್ಲಿ ಮತ್ತೆ ಕ್ಲಿಷ್ಟವಾದಂತಹ ಸ್ಥಳಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಈ ಫಂಡ್ ಏನಿದೆ ಅದು ಬಳಕೆ ಆಗಬೇಕು. ಆದ್ರೆ ಕಳೆದ ಬಿಜೆಪಿ ಸರ್ಕಾರ ಆಗ್ಬೋದು, ಇತ್ತೀಚೆಗೆ ಬಂದಂತ ಕಾಂಗ್ರೆಸ್ ಸರ್ಕಾರ ಆಗ್ಬೋದು, ಎರಡೂ ಸಹ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅವರು ಕಿಟ್ಗಳ ಖರೀದಿಯಲ್ಲಿ ಏನ್ ಕೋವಿಡ್ ನಂತರ ರಾಜ್ಯದಲ್ಲಿ ರೇಷನ್ ಕಿಟ್ನಿಂದ ಆರಂಭವಾದಂತ ಕಿಟ್ಗಳು ವ್ಯಾಪಕವಾಗಿ ಖರೀದಿ ಮಾಡಿ 12,000 ಕೋಟಿ ಹಣವನ್ನ 6,000 ಕೋಟಿ ಹಣಕ್ಕೆ ತಂದಿಟ್ರು. ಆದ್ರೆ ಹೊಸದಾಗಿ ಬಂದಂತ ಕಾಂಗ್ರೆಸ್ ಸರ್ಕಾರಕ್ಕೂ ಸಹ ನಾವು ಈ ಕಾರ್ಮಿಕ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಏನ್ ಭ್ರಷ್ಟಾಚಾರ ಇದೆ ಇದನ್ನ ಸಂಪೂರ್ಣವಾಗಿ ನಾವು ಹೋಗಲಾಡಿಸ್ತೀವಿ ಅಂತೇಳಿ ಹೇಳಿದ್ರು. ಆದ್ರೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಅವರು ಬಿಜೆಪಿ ಅವ್ರಿಗಿಂತ ಕಡಿಮೆ ಆಗಿಲ್ಲ, ಅವ್ರಿಗಿಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ಕನ್ನಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಇರ್ತಕ್ಕಂಥ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ. ಹಲವಾರು ರೀತಿಯ ಕಿಟ್ಗಳ ಖರೀದಿಯಲ್ಲಿ ಮಗ್ನರಾಗಿದ್ದಾರೆ. ಯಾಕಂದ್ರೆ ಕನ್ನಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಏನು ಇವತ್ತು ಇರ್ತಕ್ಕಂಥ ಹಣನ ಬಳಕೆ ಮಾಡೋದಕ್ಕೆ ಇವರು ಸಹ ಮುಂದಾಗಿದ್ದಾರೆ. ಅದ್ರ ಜೊತೆಗೆ ಕನ್ನಡ ಕಾರ್ಮಿಕರ ಸಂಘಟನೆಯಿಂದ ಸಿಐಟಿಯ ನೇತೃತ್ವದಲ್ಲಿ ರಾಜ್ಯ ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಅದು ಇವತ್ತು ಕಲ್ಯಾಣ ಮಂಡಳಿಯ ವಿರುದ್ಧವಾಗಿ ಮತ್ತೆ ನಮ್ಮ ಸಂಘಟನೆ
ಸಂಘಟನೆ ಪರವಾಗಿ ತೀರ್ಪು ಬಂದಿದೆ. ಆ ತೀರ್ಪಲ್ಲಿ ಮಕ್ಕಳ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಒಂದು ಕಲ್ಯಾಣ ಯೋಜನೆ ಆಗಿದೆ. 2021ರ ಅಧಿಸೂಚನೆಯಂತೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತ ಹೇಳಿ ನ್ಯಾಯಪೀಠ ಹೇಳಿದೆ. ಅನ್ನದ ಪ್ರಸನ್ನ ಕುಮಾರ್ ಅವರಿದ್ದಂತ ನ್ಯಾಯಪೀಠ ಹೇಳಿದೆ. ಹಾಗಾಗಿ ಮತ್ತೆ ಇವತ್ತು ಸ್ಕಾಲರ್ಶಿಪ್ ಕೊಡದೇನೆ ಬೇರೆ ಬೇರೆ ಕಿಟ್ಗಳು ಖರೀದಿಸಿ ಬೆಂಗಳೂರಿನಲ್ಲಿ ಸ್ವತಂತ್ರ ಉದ್ಯಾನವನದಲ್ಲಿ ನಡೀತಾ ಇದೆ ಕಾರ್ಯಕ್ರಮದ ಭಾಗವಾಗಿ ಒಂದು ಪೋಸ್ಟರ್ ಬಿಡುಗಡೆ ಮಾಡ್ತಾ ಇದ್ದೀವಿ. ನಾವೆಲ್ಲ ಪ್ರಚಾರ ಮಾಡಬೇಕು ಅಂತ ನಮ್ಮ ಮಾಧ್ಯಮದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ